ಉಸ್ತುವಾರಿ ಮಾಡುವ ಸಮಯದಲ್ಲಿ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಅವರ ನಡುವೆ ನಡೆದ ಜಗಳ. ರಘು ಮತ್ತು ಅಶ್ವಿನಿ ಗೌಡ ಅವರ ಮನೆ ಕೆಲಸದ ವಿಚಾರದಲ್ಲಿ ಆಡಿದ ಮಾತಿನ ಜಗಳ. ಈ ಎರಡು ಕಾರಣಗಳಿಂದ ಅಶ್ವಿನಿಯವರು ಮನೆಯಲ್ಲಿ ಉಪವಾಸ ಮಾಡ್ತಿರಬಹುದು. ಅದಕ್ಕಿಂತ ಮುಂಚೆ ನಿನ್ನೆ ಟಾಸ್ಕ್ ಅಲ್ಲಿ ಏನೇನಾಯ್ತಂತ, ಈ ವಾರದ ಎರಡು ಟಾಸ್ಕ್ ಗಳನ್ನು ಕ್ಯಾಪ್ಟನ್ ಆದಂತ ಅಶ್ವಿನಿ ಹಾಗೂ ಅಶ್ವಿನಿ ಅವರ ಟೀಮೇ ಗೆದ್ದಿದೆ. ಮೊದಲನೇ ಗೇಮ್ ಗೆದ್ದಾಗ ಅಭಿ ಅವರನ್ನು ಕ್ಯಾಪ್ಟನ್ ಟಾಸ್ಕ್ ಆಡಲು ಆಯ್ಕೆ ಮಾಡಿದ್ದಾರೆ. ಎರಡನೇ ಟಾಸ್ಕ್ ಅನ್ನು ಸಹ ಅವರೇ ಗೆದ್ದಿರುವುದರಿಂದ ಮತ್ತೆ ಯಾರನ್ನು ಆಯ್ಕೆ ಮಾಡ್ತಾರಂತ ಇಂದಿನ ಎಪಿಸೋಡ್ ಅಲ್ಲಿ ನೋಡಬಹುದು. ಮೊದಲನೇ ಟಾಸ್ಕ್ ಆಡುವಾಗ ಕ್ಯಾಪ್ಟನ್ಗಳ ಮಧ್ಯೆ ಅಥವಾ ಉಸ್ತುವಾರಿಗಳ ಮಧ್ಯೆ ಒಂದಿಷ್ಟು ಮಾತಿನ ಜಗಳ ಆಗಿ ಅಲ್ಲೂ ಸಹ ಅಶ್ವಿನಿಯವರು ಗೇಮ್ ಮುಗಿದ ನಂತರ ತಮ್ಮ ಟೀಮಲ್ಲಿರುವಂತ ಸ್ಪರ್ಧಿಗಳ ಮುಂದೆ ಅಳುತ್ತಾ ಗಿಲ್ಲಿ ಆಗಂದ ಈಗ ಅಂದ ಅಂತೇಳಿ ಬೇಜಾರಾಗಿದ್ರು. ಆ ಗೇಮ್ ಆದ ನಂತರ ರಘು ಹಾಗೂ ಅಶ್ವಿನಿಯವರ ಮಧ್ಯೆ ಸಹ ಮಾತಿನ ಜಗಳ ಆಗಿ ಆ ಜಗಳದಲ್ಲಿ ಅಶ್ವಿನಿಯವರು ನೀನು ಹೋಗಲೇ ಅಂತಾರೆ, ಆಗ ರಘು ಅವರು ಹೋಗೆ ಅಂತಾರೆ. ಇವರ ನಡುವೆ ಮಾತಿನ ಜಗಳ ಜೋರಾಗಿಯೇ ನಡೆದು ಅದಾದ ಸ್ವಲ್ಪ ಹೊತ್ತಿನ ನಂತರ ಗಿಲ್ಲಿ ಹಾಗೂ ರಘು ನಡುವೆ ನಡೆದಂತ ಮಾತಿನ ಜಗಳದಲ್ಲಿ ಬೇಜಾರಾಗಿ ಊಟ ಬಿಟ್ಟಿದ್ದಾರೇನೋ ಅನ್ನುವಂತಿದೆ. ಈ ಪ್ರೋಮೋದಲ್ಲಿ ಊಟ ಬಿಟ್ಟಿದ್ದಾರೆ, ನಿನ್ನೆ ಹಾಗೂ ಇವತ್ತ ಊಟ ಮಾಡಿಲ್ಲ ಅಂತ ಜಾನ್ವಿ ಅವರು ಹೇಳ್ತಿದ್ದಾರೆ ಅವರ ಹತ್ರ. ಇನ್ನು ಅಶ್ವಿನಿ ಅವರು ಊಟ ಬಿಡೋದು ಎಷ್ಟು ಸರಿ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಜಗಳ ಅಂತ ಬಂದ್ರೆ ಇವ್ರದೇ ಒಂದು ಕೈ ಮೇಲಿರ್ತದ. ಅಶ್ವಿನಿ ಸಹ ರಘು ಅವರಿಗೆ ನೀನು ಹೋಗಲಿ ಅಂತಾರೆ, ರಘು ಸಹ ಅಶ್ವಿನಿ ಅವರಿಗೆ ಹೋಗೆ ಅಂತಾರೆ. ಇಲ್ಲಿ ಜಗಳ ಅಂತ ಬಂದ್ರೆ ಒಬ್ಬರು ಕಮ್ಮಿ ಒಬ್ಬರು ಹೆಚ್ಚು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ತಮ್ಮ ತಮ್ಮ ಮನದಲ್ಲಿರುವ ಸಿಟ್ಟನ್ನು ಆ ಸಂದರ್ಭದಲ್ಲಿ ಹೊರ ಹಾಕ್ತಾರೆ.